ಶ್ರಾವಣ ಮಾಸದಲ್ಲಿ ಪೂರ್ಣಿಮೆ ಹೇಳ್ತಕ್ಕಂಥದ್ದು ಬಂದರೆ ಏನು ವಿಶೇಷ? ಶ್ರಾವಣ ಮಾಸದ ಪೂರ್ಣಿಮೆ ಹೇಳ್ತಕ್ಕಂಥದ್ದು ಇದೇ 9ನೇ ತಾರೀಕಿನ ಅಂಗವಾಗಿ ಆಗಸ್ಟ್ ತಿಂಗಳ 9 ಶನಿವಾರದಂದು ಬಂದಿರತಕ್ಕಂಥದ್ದು ವಿಶೇಷ. ತುಂಬಾ ಮಹತ್ವವನ್ನು ಪಡೆದಿರತಕ್ಕಂಥದ್ದು ಶ್ರಾವಣ ಮಾಸದ ಪೂರ್ಣಿಮೆ ಹೇಳ್ತಕ್ಕಂಥದ್ದು ಒಂದು ನುಗುಲ ಹುಣ್ಣಿಮೆ ಅಂತ ಕರೀತಕ್ಕಂಥದ್ದು, ಇನ್ನೊಂದು ಸಮುದ್ರಕ್ಕೆ ಚಿನ್ನದ ಜನಿವಾರ ಹೇಳ್ತಕ್ಕಂಥದ್ದು ಸಮರ್ಪಣೆ ಆಗ್ತಕ್ಕಂಥದ್ದು, ಸಮುದ್ರದ ನೀರಿನ ಮಟ್ಟ ತಗ್ತಕ್ಕಂಥದ್ದು, ಮಳೆಯ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು, ಅನಂತರದಲ್ಲಿ ಉಪನಯನ ದೀಕ್ಷೆ ಇತ್ಯಾದಿಗಳನ್ನು ಈ ಒಂದು ಸಂವತ್ಸರದಲ್ಲಿ ಯಾರ್ಯಾರು ಮಾಡ್ಕೊಂಡಿರ್ತಾರೋ ಅಂಥವರಿಗೆ ಎಲ್ಲರಿಗೂ ಕೂಡ ನಾಳಿನ ದಿವಸದಲ್ಲಿ ಅಂತ ಹೇಳಿದರೆ ಪೂರ್ಣಿಮೆ ಅಂಗವಾಗಿ ಉಪಕರ್ಮ ಹೇಳ್ತಕ್ಕಂತಹ ಶಾಸ್ತ್ರ ವಿಧಿವತ್ತಾಗಿ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ರಕ್ಷಾಬಂಧನ ಹೇಳ್ತಕ್ಕಂಥದ್ದು. ಅದರಲ್ಲಿ ರಕ್ಷಾಬಂಧನ ಅಂತ ಹೇಳಿದರೆ ತನ್ನ ಉಸಿರು ಇರುವಲ್ಲಿ ತನಕಲೂ ಕೂಡ ತನ್ನ ಅಣ್ಣ ತನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳುವಂತಹ ವಿಶೇಷ ಮಹತ್ವಕರವಾದಂತಹ ಹಬ್ಬ ಈ ಒಂದು ನುಗುಳ ಹುಣ್ಣಿಮೆ. ಜೊತೆಯಲ್ಲಿ ಬ್ರಹ್ಮ ದೀಕ್ಷೆಯನ್ನು ಪಡೆದಿರ್ತಕ್ಕಂಥವರಿಗೆ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಿಕೊಡಲಿ. ಜೊತೆಯಲ್ಲಿ ನುಗುಳ ಹುಣ್ಣಿಮೆ ಹೇಳ್ತಕ್ಕಂಥದ್ದು ಬರೀ ನೂಲಧಾರ ಅಂತೇಳಿ ಭಾವಿಸುವ ಹಾಗಿಲ್ಲ. ಅದರ ಮಹತ್ವಗಳು ಈಗ ಒಂದು ಸಣ್ಣದಾಗಿ ಹೇಳಿದ ಹಾಗೆ ತುಂಬಾ ಇರತಕ್ಕಂಥದ್ದು. ಇದರ ಬಗ್ಗೆ ಇನ್ನೂ ಹೆಚ್ಚಿನದಾದಂಥ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಎಲ್ಲರಿಗೂ ಕೂಡ ನುಗುಳು ಹುಣ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು.